ಎಸ್ ಅಮೃತಾಂಜನ್ ಅಮೃತ ಅಮೃತಾಂಜನ್ ಅಂತ ಈಗ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಏನು ಅನಿಸ್ತಾ ಇದೆ, ಶಾರ್ಟ್ ಮೂವಿ ಸಿನಿಮಾ ಆಗಿ ಬರ್ತಾ ಇರ್ತಕ್ಕಂಥದ್ದು? ತುಂಬ ಖುಷಿ ಆಗುತ್ತೆ ಸರ್. ಏನಕ್ಕೆ ಅಂದರೆ ನಾವು ಇಷ್ಟು ದಿನ ಎಲ್ಲರೂ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ಸೊ ಎಲ್ಲರ ಕಮೆಂಟು ಏನಿರ್ತಾ ಇತ್ತು ಅಂದರೆ, ನೀವು ಇಷ್ಟು ಚೆನ್ನಾಗಿ ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀರಾ, ಸಿನಿಮಾ ಮಾಡಿ, ನಿಮ್ಮನ್ನ ಎಲ್ಲರನ್ನೂ ಒಂದೇ ಸ್ಕ್ರೀನಲ್ಲಿ ನೋಡಬೇಕು ಅಂತ ತುಂಬ ಕಮೆಂಟ್ಸ್ ಬರ್ತಾಯಿತ್ತು. ಸೊ ಇವಾಗ ನಾವೆಲ್ಲರೂ ಒಂದೇ ಸ್ಕ್ರೀನಲ್ಲಿ ಇದ್ದೇ ಜನವರಿ 30ಕ್ಕೆ ಅಮೃತಾಂಜನ್ ಸಿನಿಮಾ ಮೂಲಕ ಥಿಯೇಟರ್ಗೆ ಬರ್ತಾ ಇದ್ದೀವಿ. ಸೊ ದಯವಿಟ್ಟು ಎಲ್ಲರೂ ನಮ್ಮ ಶಾರ್ಟ್ ಫಿಲಮ್ಗೆ ಹಿಂಗೆ ಸಪೋರ್ಟ್ ಮಾಡಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಓಕೆ, ಅದು ಫಸ್ಟ್ ನಿಮಗೆ ಅಂದೆ ಮೊದಲೇ ಎಲ್ಲರೂ ಹೇಳ್ದಂಗೆ ಸಿನಿಮಾ ಮಾಡಬೇಕು ಅನ್ನೋ ಒಂದು ತುಡಿತಾ ಇತ್ತು, ಆ ಒಂದು ತವಕದಲ್ಲೇ ಎಲ್ಲರೂ ಇದ್ದರು. ಅವತ್ತಿನ ಟೈಮಲ್ಲಿ ಶಾರ್ಟ್ ಮೂವಿ ಮಾಡಿದ್ವಿ, ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು, ಮತ್ತು ಈಗ ಸಿನಿಮಾ ಮಾಡ್ತಾಯಿದ್ದೀವಿ. ಅವತ್ತೇ ಮಾಡಬೇಕಂತ ಅಂದಂಥ ಸಂದರ್ಭ ಈಗ ಆಗ್ತಾ ಇರೋದಕ್ಕೆ ಏನು ಅನಿಸ್ತಾ ಇದೆ ಸಿನಿಮಾದ ಬಗ್ಗೆ? ಅಂದರೆ ಸಮ್ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅಂತಾರಲ್ಲ, ಹಂಗೆ ಲೇಟಾಗಿ ಬಂದರೂ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರ್ತೀವಿ. ಶಾರ್ಟ್ ಫಿಲ್ಮಲ್ಲೇ ಅಷ್ಟು ಎಂಟರ್ಟೈನ್ ಮಾಡ್ತೀವಿ ಅಂದರೆ ಇನ್ನು ದೊಡ್ಡ ಸ್ಕ್ರೀನಲ್ಲಿ ಇನ್ನೆಷ್ಟು ಎಂಟರ್ಟೈನ್ ಮಾಡ್ಬೋದು. 5 ವರ್ಷದಲ್ಲೇ ಈಗಾಗಲೇ ಸಾಕಷ್ಟು ಒಂದು 24-25 ಮಿಲಿಯನ್ ವ್ಯೂಸ್ ಆಗಿದೆ. ಅಷ್ಟು ಜನರ ಪ್ರೀತಿ ಅಮೃತಾಂಜನ್ಗೆ ಬಂದಿರತಕ್ಕಂಥದ್ದು. ಸೊ ಸಿನಿಮಾಗೆ ಯಾವ ರೀತಿ ಹೋಪ್ ಇಟ್ಕೊಂಡಿದ್ರೆ ಹೇಗೆ ಅಂತ? ಸಿನಿಮಾಗೆ ಇನ್ನೂ ಜಾಸ್ತಿ ಹೋಪ್ ಇಟ್ಕೊಂಡಿದ್ದೀವಿ ಸರ್. ಏನಕ್ಕೆ ಅಂದರೆ ನಮ್ದು ಒಂದು ಶಾರ್ಟ್ ಫಿಲಮ್, ಒಂದು 30 ಮಿನಿಟ್ಸ್ ಈ ಥರ ಇರೋ ಶಾರ್ಟ್ ಫಿಲಮ್ಗೆ ನೀವು ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಅಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂದರೆ ಇನ್ನು ನಿಮಗೆ ಸಿನಿಮಾದಲ್ಲಿ ತುಂಬ ನಗಿಸ್ತೀವಿ. ಓಕೆ, ಆ ಶಾರ್ಟ್ ಫಿಲ್ಮಲ್ಲೇ ಅಷ್ಟೇ ನಗಿಸ್ಬೇಕಾದ್ರೆ ಸಿನಿಮಾದಲ್ಲಿ ಇನ್ನೂ ತುಂಬ ಎಂಟರ್ಟೈನ್ಮೆಂಟ್ ಇರುತ್ತೆ. ಎಲ್ಲನೂ ನೀವು ಒಂದೇ ಸ್ಕ್ರೀನಲ್ಲಿ ನೋಡ್ತೀರಾ. ಸೊ ತುಂಬ ಜಾಸ್ತಿ ಹೋಪ್ ಇದೆ. ಓಕೆ, ಹೇಳ್ದಂಗೆ ಇದು ಅಮೃತಾಂಜನ್ ಆ್ಯಕ್ಚುಲಿ ಬರೀ ಕಾಮಿಡಿ ಅನ್ನೋದಕ್ಕಿಂತ ಎಲ್ಲೆಲ್ಲ ಬೇರೆ ಬೇರೆ ಸಬ್ಜೆಕ್ಟ್ಗಳಿಗೂ ಕೂಡ ಕನೆಕ್ಟ್ ಆಗುತ್ತೆ ಅಂತ. ಸೊ ನಿಮ್ಮ ಪಾತ್ರದ ಮೂಲಕ ಯಾವ ರೀತಿ ಒಂದು ಅಂದರೆ ಇದರಲ್ಲಿ ಎಲ್ಲರದ್ದು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇದೆ. ಸೊ ಎಲ್ಲರೂ ನಗಿಸ್ತೀವಿ, ನಗುಗೇನು ಕೊರತೆ ಇರಲ್ಲ ಇದರಲ್ಲಿ. ಮತ್ತು ಎಲ್ಲರ ಕ್ಯಾರೆಕ್ಟ್ರು ಒಂದೊಂದು ಡಿಫ್ರೆಂಟ್ ಆಗಿರೋದ್ರಿಂದ ನಿಮಗೆ ಖಂಡಿತ ಎಂಟರ್ಟೈನ್ಮೆಂಟ್ ಇರುತ್ತೆ. ಓಕೆ, ನಿಮ್ಮ ಪಾತ್ರ ಅಂದರೆ ಮೊದಲು ಈ ಒಂದು ಶಾರ್ಟ್ ಮೂವಿಯಲ್ಲಿರೋದಕ್ಕೂ ಸಿನಿಮಾದಲ್ಲಿರೋದಕ್ಕೂ ಸಿಮಿಲರ್ ಆಗಿರುತ್ತಾ ಅಥವಾ ಬೇರೆ? ಇಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಶಾರ್ಟ್ ಫಿಲ್ಮ್ ಕ್ಯಾರೆಕ್ಟರ್ಗೂ ಮತ್ತು ಸಿನಿಮಾದಲ್ಲಿರೋ ನನ್ನ ಕ್ಯಾರೆಕ್ಟರ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಓಕೆ, ಪಾತ್ರದ ತಯಾರಿಗೆ ಏನೆಲ್ಲ ಹೇಗೆ ಮಾಡ್ಕೊಂಡು ಇದನ್ನು? ತುಂಬ ವರ್ಕ್ಶಾಪ್ ಮಾಡಿದ್ದೀವಿ. ಯಾಕೆಂದರೆ ನಾನು ಫಸ್ಟು ಮೋಹಿತ್ ಸರ್ ಡೈರೆಕ್ಷನಲ್ಲಿ ಮಾಡಿದ ಸಿನಿಮಾನೇ. ಸೊ ಅವರು ತುಂಬ ಡಿಟೇಲಿಂಗಾಗಿ ನೋಡ್ತಾರೆ. ಒಂದು ಚಿಕ್ಕ ಈ ಐಬಾಲಿಂಗ್ ಬ್ಲಿಂಕ್ ಆದ್ರೂ ಅದನ್ನು ನೋಟಿಸ್ ಮಾಡಿ ಹೇಳ್ತಾರೆ, ಇಲ್ಲ ಇದು ಹಿಂಗೆ ಬೇಕು. ಸೊ ಎಲ್ಲ ರೆಡಿಯಾಗಿಯೇ ಬಂದಿರೋದು ಅಂತ. ಓಕೆ, ಅಮೃತಾಂಜನ್ ಅಂದರೆ ಆ ಶಾರ್ಟ್ ಮೂವಿಯಿಂದ ಬಂದಂಥವ್ರು. ಅದಾದಮೇಲೂ ಕೂಡ ಸಿನಿಮಾಗಳು ಕೂಡ ಆಫರ್ ಸಿಕ್ತು. ಆದರೆ ಎಷ್ಟೇ ಸಿನಿಮಾಗಳ ಆಫರ್ ಸಿಕ್ಕರು, ಎಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಅಮೃತಾಂಜನ್ ಅನ್ನೋದು ನಿಮ್ಮ ಲೈಫಿಗೆ ಒಂದು ಸ್ಪೆಷಲ್. ಸೊ ಇವಾಗ ಸಿನಿಮಾ ಯಾವ ರೀತಿ ಸ್ಪೆಷಲ್ ಅಂತ? ಸಿನಿಮಾ ಯಾವ ರೀತಿ ಸ್ಪೆಷಲ್ ಅಂದರೆ, ನಾವು ಎಷ್ಟೇ ಸಿನಿಮಾ ಮಾಡಿರ್ಬೋದು, ಎಷ್ಟು ಶಾರ್ಟ್ ಫಿಲ್ಮ್ ಮಾಡಿರ್ಬೋದು, ಬಟ್ ನಮ್ಮ ಒಂದು ಟೀಮ್ ಜೊತೆ ಒಂದೇ ಸ್ಕ್ರೀನಲ್ಲಿ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಮತ್ತು ಜನನೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತೀವಿ ಅನ್ನೋ ಒಂದು ಹೋಪ್ ಇದೆ. ಸಿನಿಮಾ ಆಗಿ ಬರ್ತಾ ಇದೆ ಅಂದಾಗ ನಿಮಗೆ ಫ್ರೆಂಡ್ಸು ಅಥವಾ ಕಾಲ್ ಮಾಡಿ ಏನು ಹೇಳಿದ್ರು? ಏನು ಅಂದರೆ ಎಲ್ಲರಿಗೂ ಖುಷಿ ಆಗುತ್ತೆ ಸರ್. ಇವಾಗ ಫ್ಯಾಮಿಲಿಗಾಗಲಿ ಮತ್ತು ಫ್ರೆಂಡ್ಸ್ಗಾಗಲಿ ನಾವು ಅಮೃತಾಂಜನ್ ಸಿನಿಮಾ ಮಾಡ್ತಿದ್ದೀವಿ ಅಂದಾಗಲೇ ತುಂಬ ಜನ ಕಂಗ್ರಾಜ್ ಮಾಡಿರೋದಿದ್ದಾರೆ. ಓಕೆ, ಆಲ್ ದ ಬೆಸ್ಟ್, ಒಳ್ಳೇದಾಗಲಿ, ನೀವೆಲ್ಲ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ರಿ, ಎಲ್ಲರೂ ಒಂದೇ ಸ್ಕ್ರೀನಲ್ಲಿ ನೋಡಬೇಕು ಅನ್ನೋದು ತುಂಬ ಜನಕ್ಕಿತ್ತಲ್ಲ. ಸೊ ಎಲ್ಲರೂ ಒಳ್ಳೇದಾಗಲಿ ಅಂತ ವಿಶ್ ಮಾಡಿರೋದೆಲ್ಲ ಇದೆ ಸಿನಿಮಾ ಸ್ಟಾರ್ಟಿಂಗಲ್ಲಿನೇ. ಓಕೆ, ಸಿನಿಮಾದ ಒಂದು ಪಾತ್ರಕ್ಕೂ ನಿಮ್ಮ ಒಂದು ರಿಯಲ್ ಲೈಫ್ ಇದಕ್ಕೂ ಹೆಂಗೆ ಕನೆಕ್ಟ್ ಆಗುತ್ತಾ ಅಥವಾ ಅದಕ್ಕೆ? ಇಲ್ಲ ಸರ್, ತುಂಬ ಡಿಫ್ರೆನ್ಸ್ ಇದೆ. ನೀವು ತದ್ವಿರುದ್ಧವಾಗಿ ಇದೆ? ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಓಕೆ, ಸಿನಿಮಾದಲ್ಲಿ ಸಾಂಗ್ ಇದೆ ಅಂತ ಹೇಳಿದ್ರೆ 2 ಸಾಂಗು. ಸೊ ಒಂದು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಹೌದು, ಇವತ್ತು ಒಂದು ಸಾಂಗ್ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ, ಅಮ್ಮನ ಸಾಂಗು. ಸೊ ಇವತ್ತು ರಿಲೀಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ಇನ್ನು ನಾಡಿದ್ದು ಕೂಡ ನಮ್ಮದು ಆಲ್ಬಮ್ ಸಾಂಗ್, ಇದು ಪ್ರಮೋಷನ್ ಸಾಂಗ್ ಕೂಡ ರಿಲೀಸ್ ಆಗ್ತಾ ಇದೆ, ಅದು ತುಂಬ ಚೆನ್ನಾಗಿದೆ. ಓಕೆ, ಈಗಾಗಲೇ ಒಂದು ಶೇಕಿಂಗ್ ನ್ಯೂಸ್ ಆಗಿರುತ್ತೆ. ಸೊ ಅದರಲ್ಲೂ ಕೂಡ ಮಲಯಾಳಂ ಮಾತಾಡಿರೋದು ಅದೆಲ್ಲ ಸಾಕಷ್ಟು ವೈರಲ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಹೇಗೆ? ಆ್ಯಕ್ಚುಲಿ ಅದು ನಾನಲ್ಲ, ಭವ್ಯ. ಅದು ಇದೇ ಥರ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತಾರೆ, ನನಗೂ ಭವ್ಯನ್ಗೂ. ಸಿನಿಮಾ ಜನವರಿ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಫೈನಲಿ ಪಬ್ಲಿಕ್ ಟಿವಿ ಆಡಿಯನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಎಲ್ರಿಗೂ ನಮಸ್ಕಾರ. ಇದೇ ಜನವರಿ 30ಕ್ಕೆ ನಮ್ಮ ಅಮೃತಾಂಜನ್ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.